ರಾಘವೇಂದ್ರ ಭಟ್ ಅವರೇ ಈ ವರದಿಯನ್ನು ಮಾಡಿರುವಂಥದ್ದು, ಅವರಿಗೆ ವಿಶೇಷ ಸಂದರ್ಶನವನ್ನು ಮಧುಕರ್ ಶೆಟ್ಟಿ ಅಮೆರಿಕದಿಂದ ಕೊಟ್ಟಿರುವಂಥದ್ದು. ರಾಘವೇಂದ್ರ ಭಟ್ ತಾವು ಹೇಳ್ತಾ ಇದ್ರಿ, ಮಧುಕರ್ ಶೆಟ್ಟಿ ಮಾತಾಡುವಂಥ ಸಂದರ್ಭದಲ್ಲಿ ಅಂದರೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಬೆಳವಣಿಗೆಗಳು ಏನೇನು ಅಂತನ್ನುವಂಥದ್ದು. ಲೋಕಾಯುಕ್ತಲ್ಲೂ ಕೂಡ ಅವರು ಆಳ ಆಗಗಳನ್ನು ಕಂಡಿರುವಂಥವ್ರು, ಅಲ್ಲಿನ ಈ ಹುಳುಕುಗಳೇನು ಅದೆಲ್ಲದನ್ನೂ ಕೂಡ ನೋಡಿರುವಂಥವ್ರು. ಸೊ ಹಾಗಾಗಿನೇ ಇದು ಎಲ್ಲರಿಗಿಂತ ಅದ್ಭುತವಾಗಿ ಪ್ರತಿಕ್ರಿಯಿಸಬಲ್ಲರು ಲೋಕಾಯುಕ್ತ ವ್ಯವಸ್ಥೆಯ ಬಗ್ಗೆ ಅಂತಂದ್ರೆ ಅದು ಮಧುಕರ್ ಶೆಟ್ಟರು. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು? ಮನಸ್ಥಿತಿ ಅಂದರೆ ಅವರು ಇಲ್ಲಿ ನಾನು ಈ ಸಂದರ್ಶನ ಮಾಡೋಕ್ಕಿಂತ ಮೊದಲು ಕೂಡ ಅವ್ರ ಜೊತೆ ಮಾತಾಡಿದ್ದೆ. ಆ ಸಂದರ್ಭದಲ್ಲಿ ಕಳೆದ ಒಂದು 6 ತಿಂಗಳ ಅವಧಿಯಲ್ಲಿ ಅವರು ತುಂಬ ಇಲ್ಲಿನ ವ್ಯವಸ್ಥೆ ಬಗ್ಗೆ ಬೇಸರವಾಗಿದ್ದರು. ಮತ್ತು ಸಂದರ್ಶನ ನೀಡುವ ಸಂದರ್ಭದಲ್ಲೂ ಆ ಮೊದಲೇ ಅವರಲ್ಲಿ ಯಾವ ಭಾವನೆ ಕಾಡ್ತಾ ಇತ್ತೋ ಅದು ಅವ್ರ ಮಾತಿನಲ್ಲಿ ಕಾಣ್ತಾ ಇತ್ತು. ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅಂದರೆ ಒಂದು ರೀತಿಯಲ್ಲಿ ಏನು ತಾವು ಮಾತ್ರ ಸಾಚ ಉಳಿದವರೆಲ್ಲ ನೀಚ ಹೇಳುವಂಥ ಒಂದು ಭಾವನೆ ಮನಸ್ಸಿನಲ್ಲಿ ಇಟ್ಕೊಂಡು ಬಿಟ್ಟಿರ್ತಾರಲ್ಲ, ಅವರು ಮಾತ್ರ ಇದ್ರೊಳಗೆ ತೊಡಗಿಸ್ಕೊಂಡಿದ್ದಾರೆ ತಮ್ಮನ್ನು ಹೇಳುವಂಥ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಯಾರು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೋ ಅವರಿಗೆ ಒಂದು ಮಾನವೀಯ ಕಳಕಳಿನೂ ಇರಬೇಕಾಗ್ತದೆ. ನಿಜ ನಿಜ. ಅದು ಇಲ್ಲದೆ ಇದ್ದರೆ ಕಷ್ಟ ಆಗ್ತದೆ ಹೇಳುವುದು ಅವರ ಧೋರಣೆ ಆಗಿತ್ತು. ಅದು ಅವ್ರ ಮಾತಲ್ಲಿ ಇಷ್ಟು ಸುದೀರ್ಘವಾಗಿ ಮಾತಾಡುವ ಸಂದರ್ಭದಲ್ಲಿ ಅದು ಅವ್ರ ಮಾತಲ್ಲಿ ಧ್ವನಿತವಾಗಿತ್ತು. ಅದು ನಿಜ. ನೋಡಿ, ನಮ್ಮಲ್ಲಿ ಮಧುಕರ್ ಶೆಟ್ಟಿ ಸ್ವಲ್ಪ ಭಿನ್ನವಾಗಿ ನಿಲ್ಲುವಂಥವ್ರು. ನಮ್ಮಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಏನೇನೋ ಕನಸುಗಳು ಕಟ್ಕೊಂಡು ಬಂದಿರ್ತಾರೆ ಯುವಕರು. ಹೌದು, ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು, ತೊಡೆ ತಟ್ಟಬೇಕು, ಇಡೀ ಸಮಾಜ ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂದ್ರೆ ಎಲ್ಲ ಒಂದ್ ಕಡೆ ಸಮಾಜದಲ್ಲಿ ಬದಲಾವಣೆ ತರಬೇಕು. ಆ ಬದಲಾವಣೆ ತರೋದ್ರಲ್ಲಿ ನಮ್ಮ ಪಾತ್ರ ಕೂಡ ಇರಬೇಕು, ನಮ್ಮ ಪಾತ್ರ ಕೂಡ ಅತ್ಯಂತ ಪ್ರಮುಖ ಪಾತ್ರ ವಹಿಸಬೇಕು. ಇದು ಬಹಳಷ್ಟು ಕನಸುಗಳು ಇರ್ತವೆ. ಮಧುಕರ್ ಶೆಟ್ಟರು ಕೂಡ ಈ ಕನಸುಗಳಿಂದ ಹೊರತಾಗಿನಲ್ಲ. ಅವ್ರು ಹೇಳ್ಕೊಳ್ತಾರೆ, ಅವರು ಏನು ಅಂದ್ರೆ, ಅಪ್ಪನಿಗೆ ಮೈಯಾಗ ಹುಷಾರಿಲ್ಲದಂತ ಸಂದರ್ಭದಲ್ಲಿ ಕೂಡ ನಾನು ಹೋಗ್ಲಿಲ್ಲ, ನಾನು ಕರೆ ಕಳಿಸ್ದಾಗಲೂ ಕೂಡ ನಾನು ಹೋಗೋಕ್ಕಾಗಲಿಲ್ಲ, ನಾನು ಒಂದು ಲೆಕ್ಕದಲ್ಲಿ ಏನು ಅಂತಂದ್ರೆ ಈ ವ್ಯವಸ್ಥೆಯನ್ನ ಸರಿಗೊಳಿಸುವಂತ ನಿಟ್ಟಿನಲ್ಲಿ ಅವ್ರು ಹಿಂದೆ ಬಿದ್ದು ಬಿಟ್ಟಿದ್ದೆ ಅನ್ನುವಂಥ ಮಾತು. ಅದನ್ನ ಹೇಳ್ಬೇಕಾದ್ರೆ ಏನು ಅನ್ನಿಸ್ತು? ಅದನ್ನು ಹೇಳುವಾಗ ಅವರು ತುಂಬ ಬೇಸರವಾಗಿದ್ದರು. ಏಕೆಂದರೆ ಅವರ ತಂದೆಯ ಜೊತೆ ಅವರ ಸಂಬಂಧ ತುಂಬ ಅವಿನಾಭಾವವಾಗಿತ್ತಂತೆ. ಅವ್ರ ತಂದೆ ಮಗ ಹೇಳೋಕ್ಕಿಂತ ಹೆಚ್ಚಾಗಿ ಒಬ್ಬ ಸ್ನೇಹಿತರ ಥರ ಇದ್ರಂತೆ. ಅವರು ಕೊನೆ ಕಾಲದಲ್ಲಿ ವಡ್ಡರ್ಸೆ ರಘುರಾಮ್ ಶೆಟ್ಟರಿಗೆ ತುಂಬ ಅನಾನುಕೂಲತೆಗಳು ಕಾಡಿದ್ವು. ಅವರು ಬೀದಿಗೆ ಬಿದ್ದಿದ್ದರು, ಅವರ ಪತ್ರಿಕೆ ಮುಳುಗಡೆ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಮನೆಗೆ ಹಣದ ಅವಶ್ಯಕತೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಂತೆ. ಆವಾಗ ಅವರು ಸೇವೆಗೆ ಆಗಷ್ಟೇ ಸೇರಿದ ಹೊಸ್ತು, ಹಾಗಾಗಿ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕೊನೆಗೆ ಅವರು ತುಂಬ ರೋಗ ಪೀಡಿತರಾಗಿದ್ದಾಗ ಇವರು ಪ್ರೊಫೆಸರ್ ಚಂದ್ರಶೇಖರ್ ಅವರು ಇದ್ದಾರಲ್ಲ, ಕಾಂಗ್ರೆಸ್ನ ಮುಖಂಡರು, ಅವರು ಸ್ನೇಹಿತರಂತೆ, BK. ಹೌದು. ಆವಾಗ ಅವ್ರ ಮೂಲಕ ಹೇಳಿ ಕಳಿಸಿದ್ರಂತೆ, ಇಲ್ಲ ತಂದೆಯವರೇನೋ ಈ ಸಲನೂ ಏನೋ ನಾಟಕ ಮಾಡ್ತಾ ಇದ್ದಾರೆ, ನಾನು ಬರಲ್ಲ ಅಂತ ಹೇಳಿದ್ರಂತೆ. ಬರಲ್ಲ ಅಂತ ಹೇಳಿದ್ರು, ಬರಲಿಲ್ಲ ಅವರು. ಆ ಅವಧಿಯಲ್ಲಿ ಅವರು ತೀರ್ಕೊಂಡು ಬಿಟ್ಟಿದ್ರು. ತಂದೆಗೆ ಸಲ್ಲದ ಮಗನಾಗಿ ನಾನು ಯಾವ್ಯಾವುದೋ ಬಿರುದುಗಳ ಬೆನ್ನತ್ತಿ ಯಾರ್ಯಾರಿಗೋ ಸಲ್ಬಿಟ್ಟೆ, ನಾನು ನನ್ನನ್ನು ನಾನೇ ಬೇರೆಯವರಿಗೆ ಅರ್ಪಣೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎಡವು ಬಿಟ್ಟೆ ಅಂತ ಅವರು ತುಂಬ ಬೇಸರ ವ್ಯಕ್ತಪಡಿಸ್ಕೊಂಡಿದ್ರು. ಆ ಬೇರೆಯವರು ಹೇಳುವುದನ್ನು ಯಾರು ಅಂತ ಅವರು ಬಾಯ್ಬಿಟ್ಟು ಎಲ್ಲೂ ಹೇಳಲಿಲ್ಲ. ಬಹುಶಃ ಅದು ಒಂದು ಲೋಕಾಯುಕ್ತ ವ್ಯವಸ್ಥೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಒಟ್ಟಾರೆ ವ್ಯವಸ್ಥೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾತಾಡಿದ್ರು ಅಂತ. ಒಟ್ಟಾರೆಯಾಗಿ ವ್ಯವಸ್ಥೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಿದ್ದಾರೆ. ವ್ಯಕ್ತಿ ಕೇಂದ್ರೀಕೃತವಾದಂಥ ಯಾವುದೇ ಸಾಧನೆ ಬಗ್ಗೆ ಅವರು ಒಲವು ಹೊಂದಿದ್ದವರಲ್ಲ, ವ್ಯವಸ್ಥೆಯಿಂದ ಬದಲಾವಣೆ ಆಗಬೇಕು ಅಂತ. ಅಲ್ಲ, ಇಲ್ಲಿ ಬಹಳ ಆಶ್ಚರ್ಯಕರ ಸಂಗತಿ ಅಂದ್ರೆ ಮಧುಕರ್ ಶೆಟ್ಟಿ ತುಂಬಾ ಭಿನ್ನವಾಗಿ ನಿಲ್ಲುವಂಥದ್ದು ಬಹುಶಃ ಇಂಥ ವಿಚಾರಗಳಿಂದಲೇ ಅಂತ. ನೋಡಿ, ನಮ್ಮಲ್ಲಿ ಹೇಗಿದೆ ಅಂತಂದ್ರೆ, ಇದು ಲೋಕಾಯುಕ್ತ ಸಂಸ್ಥೆನಲ್ಲಿ ಲೋಕಾಯುಕ್ತ ವ್ಯವಸ್ಥೆಯ ಒಂದು ಪರ್ವಕಾಲ. ಇದು ಹೌದು, ಬಹಳಷ್ಟು ಜನ ಘಟಾನುಘಟಿಗಳ ಒಳಗಡೆ ಹೋಗುವಂತ ಒಂದು ಸಂದರ್ಭ, ಅದಕ್ಕೊಂದು ವೇದಿಕೆ ಸಜ್ಜಾಗಿರುವಂತದ್ದು. ಮುಲಾಜಿಲ್ದನೇ ಅಪ್ಪ ಮಕ್ಕಳುಗಳನ್ನು ಒಳಗಡೆ ಹಾಕಿರುವಂತದ್ದು. ಯಾವನು ಶಾಸಕ ನೇರವಾಗಿ ಲಂಚ ಸ್ವೀಕರಿಸ್ತಾ ಇದ್ದ, ಯಾವುದೇ ಮುಖಾಮುಲಾಜಿಲ್ದನೇ ಒಳಗಡೆ ಹಾಕಿರುವಂತದ್ದು. ಇಂಥ ಹಲವಾರು ಘಟನೆಗಳನ್ನು ನೋಡ್ತೀವಿ. ಜೊತೆಗೇನು ಅಂತಂದ್ರೆ, ಭ್ರಷ್ಟ ಅಧಿಕಾರಿಗಳನ್ನು ಕೂಡ ಬಿಟ್ಟಿಲ್ಲ. ಹೌದು. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಏನು ಅಂದ್ರೆ, ಮತ್ತಷ್ಟು ಹೆಗ್ಗಳಿಕೆಗಳು ಬೆನ್ನಿಗೆ ಇರುವಂತಹ ಸಮಯದಲ್ಲಿ ಇದರ ಸಹವಾಸವೇ ಬೇಡ ಅಂತ ಬೆನ್ನು ತಿರುಗಿಸಿ ಹೋಗುವಂತದ್ದು ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಬರ್ಲಿಕ್ಕೆ ಕಾರಣ ಏನು ಅಂತೀರಿ ಅಂತ? ಕೆಲವರು ಇದನ್ನ ಈಗ ಅವರು ಮಧುಕರ್ ಶೆಟ್ಟಿ ಅವರು ಹೇಳಿರೋ ಮಾತನ್ನ ಇದನ್ನು ಪಲಾಯನವಾದ ಅಂತ ಹೇಳ್ಬೋದು. ಆದರೆ ನನ್ನ ದೃಷ್ಟಿಯಲ್ಲಿ ಇದು ಪಲಾಯನವಾದ ಅಲ್ಲ ಅಂತ ಅನಿಸ್ತದೆ. ಯಾಕೆಂದ್ರೆ ಯಾರು ಪಲಾಯನವಾದ ಮಾಡ್ತಾನೋ ಅವನು ಯಾವುದೇ ರೀತಿಯಂತ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಆದರೆ ಅವರು ಇದ್ರ ಬಗ್ಗೆ ದೊಡ್ಡ ಧ್ವನಿಯಲ್ಲಿ ಮಾತಾಡಿದ್ದಾರೆ. ತಪ್ಪು ಇಲ್ಲಿ ನಡೀತಾ ಇದೆ, ಇದು ಹೀಗಲ್ಲ, ಹೀಗೆ ನಡಿಬಾರ್ದು ಅಂತ. ಹಾಗಾಗಿ ಅಂತ ನನಗನ್ನಿಸ್ತಾ ಇದೆ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಮಧುಕರ್ ಶೆಟ್ಟಿ ಅವರು ತುಂಬಾ ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಸಂಪಂಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಕಟ್ಟಾಸನ್ನ ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ರಾಮಾಂಜನೇಯಲು ಅಂತ ಒಬ್ಬ ದೊಡ್ಡ ಅಧಿಕಾರಿಯನ್ನ ಅರೆಸ್ಟ್ ಮಾಡಿದ್ದಾರೆ. ತುಂಬಾ ಕೆಲಸ ಮಾಡಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಅವರು ಮುಖವನ್ನ ತೋರಿಸಲಿಲ್ಲ. ಆದರೆ ಈ ಸಂದರ್ಶನವನ್ನು ನೀಡುವ ಸಂದರ್ಭದಲ್ಲಿ ವಾಲಂಟಿಯರ್ ಆಗಿ ಮುಂದೆ ಬಂದು ನನ್ನ ಮುಖ ತೋರಿಸಿದ್ದಾರೆ.
ಅಂದ್ರೆ ಅಲ್ಲಿ ಏನೋ ಅಲ್ಲಿ ಅರ್ಥ ಆಗ್ತದೆ ಅವ್ರಿಗೆ ಧೈರ್ಯ ಯಾವ ಇದಿದೆ ಅಂತ, ಎಷ್ಟು ರೋಷ ಇದೆ ವ್ಯವಸ್ಥೆ ಬಗ್ಗೆ ಅಂತ ಅರ್ಥ ಆಗ್ತದೆ. ಓಕೆ. ಸೊ ಈಗ ಅಂದರೆ ಮಧುಕರ ಶೆಟ್ಟಿ ಇಂಥ ಸಂದರ್ಭದಲ್ಲಿ ಯಾಕೆ ಮಾತನಾಡೋರು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ನೋಡಿ, ಈಗಾಗಲೇ ಬಹಳ ಜನ ಒಳಗಡೆ ಹೋಗಾಯ್ತು, ಅದು ಯಡಿಯೂರಪ್ಪನವ್ರನ್ನೂ ಕೂಡ ಬಿಡಲಿಲ್ಲ. ಸೊ ಇಂಥ ಒಂದು ಸಂದರ್ಭ ಇದು. ಇಂಥ ಸಂದರ್ಭದಲ್ಲಿ ಮಧುಕರ ಶೆಟ್ಟಿ ಮಾತಾಡಿದ್ರು. ಒಂದ್ ಕಡೆಗೆ ಸಂತೋಷ್ ಹೆಗಡೆ ನಿವೃತ್ತಿಯಾಗಿ ಆ ಕಡೆ ಹೋದ್ರು. ಅದಾದ ನಂತರ ಬಂದಿರುವಂಥವ್ರು ಒಬ್ಬರಾದ್ಮೇಲೆ ಒಬ್ರು ಎಲ್ಲೋ ಒಂದ್ ಕಡೆಗೆ ಈ ಸೈಟ್ ಸೀಯಿಂಗ್ ಏನಿದೆಯಲ್ಲ, ಸೈಟ್ ಹಗರಣಗಳು, ಅದಕ್ಕೆ ಸಿಲುಕಿ ಒಬ್ಬರಿಂದೊಬ್ಬರು ಹೊರಗಡೆ ಹೋಗಿದ್ದಾಯ್ತು. ಇವಾಗ ಈಗ ಏನು ಅಂತಂದ್ರೆ ಒಂದು ದಿಕ್ಕು ದಿಸೆ ಇಲ್ದಿರುವಂತ ಸಂದರ್ಭ. ಮೊನ್ನೆ ಹೊಸಬರನ್ನ ತರ್ತೀವಪ್ಪ ನಾವು ಅಂತಂದ್ರು ಕೂಡ ಅವ್ರ ಮೇಲೂ ಏನೋ ಒಂದು ಗೂಬೆ ಕೂರಿಸುವಂಥದ್ದು. ಅಂದ್ರೆ ಅದು ನಿಜನೂ ಕೂಡ ಹೌದು, ಎಲ್ಲೋ ಒಂದ್ ಕಡೆಗೆ ತಿಳಿದೇನೋ ತಪ್ಪುಗಳಾಗಿದೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಮಧುಕರ ಶೆಟ್ಟರ್ ಮಾತಾಡ್ತಾರೆ ಅಂತಂದ್ರೆ ಬಹಳ ಮಹತ್ವ ಇದೆ ಅನ್ನುವಂಥದ್ದು. ಖಂಡಿತವಾಗ್ಲು. ಯಾಕೆಂದ್ರೆ ಪ್ರಾಮಾಣಿಕತೆಯನ್ನು ಬೋಧಿಸುವಂತಹ ಸಂಸ್ಥೆಯಲ್ಲಿ ಇತ್ತೀಚಿನ ದಿವಸದಲ್ಲಿ ನಡೀತಾ ಇರುವಂತಹ ಅಂಧಾದುಂದಿಗಳು ಅವರನ್ನು ಕೆರಳಿಸಿರ್ಬೇಕು ಅಂತ ನಾನು ಅಂದ್ಕೊಳ್ತೇನೆ. ಯಾವ ಥರ ಅಂತೀರಿ? ಒಂದು ಕಾಲದಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಒಂದು ಅಬ್ರ ಇತ್ತು. ಆ ಅಬ್ರದ ನಡುವೆ ಅಲ್ಲಿ ನಡೀತಾ ಇರುವಂಥ ಕೆಲವಷ್ಟು ನಮ್ಮ ಗಮನಕ್ಕೆ ಬಾರದೇ ಇರುವಂಥ ವಿಚಾರಗಳನ್ನು ಅವರು ಈಗ ಸ್ಫೋಟಿಸಿದ್ದಾರೆ. ಅದಾದ ನಂತರ ಬಂದಂಥವರು ಯಾವುದಕ್ಕೂ ಬೇಡದೇ ಇರುವಂಥ ರೀತಿಯಲ್ಲಿ, ಯಾವುದಕ್ಕೂ ಸಲ್ಲದೇ ಇರುವಂಥ ರೀತಿಯಲ್ಲಿ ವರ್ತಿಸಿದರು. ಈಗ ಅದೊಂದು ಅನಾಥ ಸಂಸ್ಥೆ ಆಗಿಬಿಟ್ಟಿದೆ. ಇಂಥ ಸಂಸ್ಥೆಯ ಉದ್ಧಾರ ಹೇಗೆ ಅಂದರೆ ಮಾತಿನಿಂದ ಆಗೋದಿಲ್ಲ. ಅಲ್ಲಿ ಪ್ರಾಮಾಣಿಕರು ನಿಜಕ್ಕೂ ಪ್ರಾಮಾಣಿಕರಾಗಿರಬೇಕು ಹೇಳುವಂಥ ಧೋರಣೆ ಅವರಲ್ಲಿ ಕಾಣ್ತಾ ಇದೆ. ಅದಕ್ಕೋಸ್ಕರನೇ ಅವರು ನಾನು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅಲ್ಲ, ನನಗೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಎಂಬ ಬಿರುದನ್ನು ಕೊಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಗ್ರೇಟ್. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಜೊತೆಗೆ ಪುಟ್ಟಸ್ವಾಮಿ ಕೂಡ ನಮ್ಮದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಅವರೆಲ್ಲರ ಜೊತೆಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.